ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಯನ್ನು ಸಲ್ಲಿಸಲಾಗಿದೆ. ಇದಕ್ಕೆ ಯಾರು ಮುಂದಾಳತ್ವವನ್ನು ವಹಿಸಿಕೊಂಡಿದ್ರು? ಹೇಗೆ ಸಾಧ್ಯ ಆಯಿತು ದರ್ಗಾದ ಒಳಗಡೆಗೆ ಶಿವಲಿಂಗ ಪೂಜೆಯನ್ನ ಮಾಡಿದ್ರು? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಆಳಂದದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಯನ್ನ ಮಾಡಲಾಗಿದೆ. ರಾಘವ್ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿರೋದು. ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯ ನೇತೃತ್ವದಲ್ಲಿ ಈ ಪೂಜೆ ನಡೆದಿತ್ತು. ಸ್ವಾಮೀಜಿಗಳಿಗೆ 10 ಹಿಂದೂ ಮುಖಂಡರು ಸಾಥನ್ನ ನೀಡಿತು. ಲಾಡ್ಲೆ ಮಶಾಕ್ ದರ್ಗಾದ ಸುತ್ತ ಈಗ ಪೊಲೀಸ್ ನಾಕಾಬಂದಿಯನ್ನು ಕೂಡ ಹಾಕೊಂಡಿದ್ದಾರೆ. ಲಾಡ್ಲೆ ಮಶಾಕ್ ಏನಿದೆ ದರ್ಗಾ, ಇದು ವಿವಾದಿತ ಜಾಗ. ಅಲ್ಲಿ ಆಳಂದ ತಾಲೂಕಿನ ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯ ನೇತೃತ್ವದಲ್ಲಿ ಈ ಪೂಜೆಯನ್ನು ನೆರವೇರಿಸಿದ್ದಾರೆ. ವೀರಭದ್ರ ಶಿವಾಚಾರ್ಯ ನೇತೃತ್ವದಲ್ಲಿ 10 ಜನ ಇದಕ್ಕೆ ಸಾಥನ್ನ ಕೊಟ್ಟರು, ಪೂಜೆಯನ್ನ ಕೂಡ ಮಾಡಿದ್ದಾರೆ. ಲಿಂಗರಾಜಪ್ಪ ಮತ್ತೆ ಹರ್ಷಾನಂದ್ ಗುತ್ತೇದಾರ್, ಸಂತೋಷ್ ಹಾದಿಮನಿ, ಕಾಶಿನಾಥ್ ಗುಂಡಪ್ಪ, ಆನಂದ್ ಕುಮಾರ್, ವಿಜಯ್ ಕುಮಾರ್, ಶಿವರಾಜ್ ಪಾಟೀಲ್, ಸಿದ್ದರಾಮಯ್ಯರಿಂದ ಪೂಜೆ ಸಲ್ಲಿಸಲಾಗಿದೆ. ಸಿದ್ದರಾಮಯ್ಯ ಅಂದ್ರೆ ಮುಖ್ಯಮಂತ್ರಿ ಅಲ್ಲ, ಅಲ್ಲಿ ಇನ್ನೊಬ್ಬರ ಹೆಸರದು. ಸೊ ದರ್ಗಾದೊಳಗಡೆಗೆ ಇರೋ ಶಿವಲಿಂಗಕ್ಕೆ ಪೂಜೆಯನ್ನ ಸ್ವಾಮೀಜಿ ಮತ್ತು ಹಿಂದೂ ಮುಖಂಡರು ಸಲ್ಲಿಸಿದ್ದಾರೆ. ಈಗ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ನೋಡ್ತಾ ಇದ್ದೀರಾ, 10 ಹಿಂದೂ ಮುಖಂಡರು ಸೇರಿಕೊಂಡು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋಗಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಕಡಗಂಚಿ ಮಠದ ಸ್ವಾಮೀಜಿಗಳು, ಆಳಂದ ತಾಲೂಕಿನ. ಕಲಬುರಗಿಯಲ್ಲಿ ಈಗ ಆಗಿರುವಂಥ ಬೆಳವಣಿಗೆ. ಈಗ ಲಾಡ್ಲೆ ಮಶಾಕ್ ದರ್ಗಾದ ಸುತ್ತ ಪೊಲೀಸ್ ನಾಕಾಬಂದಿಯನ್ನು ಕೂಡ ಹಾಕಿದ್ದಾರೆ. ಅವಕಾಶ ಇತ್ತಾ, ಪರ್ಮಿಷನ್ ತೆಗೆದುಕೊಂಡ್ರ, ಕೊಟ್ರ ಇಲ್ವಾ, ಇವೆಲ್ಲವೂ ಕೂಡ ಈಗ ಪ್ರಶ್ನಾರ್ಥಕ. ವಿವಾದಿತ ಜಾಗವೇ ಆಗಿರೋದ್ರಿಂದ ಅಲ್ಲಿ ಪೂಜೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಬಹಳಷ್ಟು ಜನರಿಗೆ ಈ ವಿವಾದಿತ ಜಾಗದ ಬಗ್ಗೆ ಬಹಳಷ್ಟು ಮಾಹಿತಿಗಳು ಅಲಭ್ಯವಾಗಿದೆ. ಸೊ ಏನಿದು ವಿವಾದಿತ ಜಾಗ, ಮತ್ತು ಇವತ್ತು ಶಿವಲಿಂಗ ಪೂಜೆ ಮಾಡುವಂಥದ್ದು ಯಾಕೆ ಬಂತಲ್ಲಿ? ಇನ್ನುಳಿದಂಥದಕ್ಕೆ ಆಬ್ಜೆಕ್ಷನ್ ಬರಲಿಲ್ವಾ? ಇದಕ್ಕೆ ಪರ್ಮಿಷನ್ ತೆಗೆದುಕೊಂಡೇ ಹೋಗಿ ಪೂಜೆಯನ್ನು ಸಲ್ಲಿಸಿದ್ರ ಏನು? ಹೌದು ಅರುಣ್, ಏನಂದ್ರೆ ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿರುವಂತಹ ಏನೋ ಹಿಂದೂ ಸಂಘಟನೆಗಳವರ ಪ್ರಮುಖ ವಾದ ಏನಂದ್ರೆ, ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇರುವಂತದ್ದು ರಾಘವ ಚೈತನ್ಯರು ಏನಂದ್ರೆ ಪ್ರತಿಷ್ಠಾಪನೆ ಸುಮಾರು 400 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಶಿವಲಿಂಗ ಇದೆ. ಆ ಒಂದು ಶಿವಲಿಂಗಕ್ಕೆ ಇಲ್ಲಿ ಏನಂದ್ರೆ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಆ ಶಿವಲಿಂಗವನ್ನು ಮುಚ್ಚುವಂತಹ ಯತ್ನ ಮಾಡಲಾಗ್ತಾ ಇದೆ ಅನ್ನೋದು ಹಿಂದೂ ಸಂಘಟನೆಗಳ ಪ್ರಮುಖ ವಾದ. ಆದ್ರೆ ಲಾಡ್ಲೆ ಮಶಾಕ್ ದರ್ಗಾದ ಒಂದು ಕಮಿಟಿಯವರ ಪ್ರಮುಖ ವಾದ ಏನಂದ್ರೆ, ಇಲ್ಲಿ ಯಾವುದೇ ರೀತಿಯಾದಂತಹ ಶಿವಲಿಂಗ ಇಲ್ಲ, ಇಲ್ಲಿ ಏನಂದ್ರೆ ಇಡೀ ಒಂದು ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಸೇರಿದಂತಹ ಒಂದು ಆಸ್ತಿಯಾಗಿದೆ ಅನ್ನೋದು ಅವರ ಒಂದು ಏನಂದ್ರೆ ಆರ್ಗ್ಯುಮೆಂಟ್ ಆಗಿದೆ. ಸೊ ಎರಡೂ ಒಂದು ಪ್ರಕರಣಗಳು ಏನಂದ್ರೆ ಕಲಬುರಗಿಯ ಹೈಕೋರ್ಟ್ ಮೆಟ್ಟಿಲು ಏರಿದ್ವು. ಕಳೆದ 3 ವರ್ಷಗಳಿಂದಲೂ ಕೂಡ ಈ ಒಂದು ವಿವಾದಿತ ಸ್ಥಳದಲ್ಲಿ ಏನಂದ್ರೆ ಪ್ರತಿ ಬಾರಿ ಶಿವರಾತ್ರಿ ಬಂದ್ರೆ ಸಾಕು ಹಿಂದೂ ಸಂಘಟನೆಗಳು ಇಲ್ಲಿ ಶಿವಲಿಂಗ ಪೂಜೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಿವಲಿಂಗ ಪೂಜೆಗೆ ಕಳೆದ 3 ವರ್ಷಗಳಿಂದಲೂ ಕೂಡ ಕೋರ್ಟ್ ಏನಂದ್ರೆ ಒಂದು 15 ಜನರಿಗೆ ಅನುಮತಿಯನ್ನು ಕೊಡ್ತಾ ಇತ್ತು. ಸೊ ಅದೇ ರೀತಿಯಾಗಿ ಈ ಬಾರಿ ಕೂಡ 15 ಜನರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಪ್ರಮುಖವಾಗಿ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗದ ಪರವಾಗಿ ಏನು ಯಾರು ಹೋರಾಟವನ್ನು ಮಾಡ್ತಾ ಇದ್ರು ಆಂದೋಲನ ಶ್ರೀಗಳು, ಅವರಿಗೆ ಟ್ರಿಬ್ಯುನಲ್ ನಲ್ಲಿ ಒಂದಿಷ್ಟು ಹಿನ್ನಡೆಯಾದಂತಹ ಹಿನ್ನೆಲೆಯಲ್ಲಿ ಅವರಿಗೆ ಏನಂದ್ರೆ ಈ ಬಾರಿ ಯಾವುದೇ ರೀತಿಯಾದಂತಹ ಒಂದು ಪೂಜೆಗೆ ಅವಕಾಶವನ್ನು ಹೈಕೋರ್ಟ್ ನಿರಾಕರಿಸಿದೆ. ಹೀಗಾಗಿ ಆಂದೋಲನ ಶ್ರೀಗಳನ್ನು ಹೊರತುಪಡಿಸಿ ಏನಂದ್ರೆ ಕಡಗಂಚಿಯ ಶ್ರೀಗಳ ನೇತೃತ್ವದಲ್ಲಿ ಏನಂದ್ರೆ ಈ ಒಂದು ಪೂಜೆ ನಡೀತಾ ಇದೆ. ಅದೇ ರೀತಿಯಾಗಿ 3 ವರ್ಷಗಳ ಹಿಂದೆ ಅಂದ್ರೆ ಇಲ್ಲಿ ಕಲಬುರಗಿಯ ಈ ಒಂದು ದರ್ಗಾದ ಸುತ್ತಲೂ ಕೂಡ ಅಂದ್ರೆ ಕಲ್ಲು ತೂರಾಟ ಆಗಿತ್ತು. ದೊಣ್ಣೆಗಳಿಂದಲೂ ಕೂಡ ಒಂದು ಪೊಲೀಸರು ವಾಹನ ಆಗಿರ್ಬೋದು, ಜಿಲ್ಲಾಧಿಕಾರಿ ವಾಹನ ಮತ್ತು SP ವಾಹನವನ್ನು ಇಲ್ಲಿನ ಕೆಲ ಕಿಡಿಗೇಡಿಗಳು ಜಖಂಗೊಳಿಸಿದ್ರು. ಸೊ ಅಂದಿನಿಂದಲೂ ಕೂಡ ಶಿವರಾತ್ರಿ ಹಬ್ಬದಂದು ಯಾವಾಗ ಹಿಂದೂಗಳು ಇಲ್ಲಿ ಪೂಜೆಗೆ ಬರ್ತಾರೆ, ಆ ಒಂದು ಸಂದರ್ಭದಲ್ಲಿ ಇಡೀ ಆಳಂದ್ ಪಟ್ಟಣದಲ್ಲಿ ಸುಮಾರು 144 ಸೆಕ್ಷನ್ ಅನ್ನು ಹಾಕ್ತಾ ಇದ್ದಾರೆ. ಸುಮಾರು ಸಾವಿರಾರು ಪೊಲೀಸರನ್ನು ನಿಯೋಜನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಕಲಬುರಗಿಯ ಆಳಂದ್ ಪಟ್ಟಣದಲ್ಲಿ 144 ನಿಷೇಧಾಜ್ಞೆ ಜಾರಿ ಮಾಡಿ ಈ ಕಡೆ ಭಾಗದಲ್ಲಿ ಅಂದ್ರೆ ಇಡೀ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಲೂ ಕೂಡ ಈಗ ಅಂದ್ರೆ ಬಿಗಿಯಾದಂತಹ ಪೊಲೀಸರನ್ನು ಬಂದೋಬಸ್ತ್ ಮಾಡಲಾಗಿದೆ. ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಬೀದರ್, ಯಾದಗಿರಿ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಯ ಹಿರಿಯ ಪೊಲೀಸರನ್ನು ಕೂಡ ಇಲ್ಲಿ ಈಗಾಗಲೇ ನಿಯೋಜನೆ ಮಾಡಲಾಗಿದ್ದು, ಒಟ್ಟು 15 ಜನರಿಗೆ ಕೋರ್ಟ್ ಏನೋ ಅನುಮತಿ ಕೊಟ್ಟರು. ಆದ್ರೆ ಅದರಲ್ಲಿ ಕಾರಣಾಂತರಗಳಿಂದ 5 ಜನ ಏನಂದ್ರೆ ಈ ಪೂಜೆಗೆ ಇವತ್ತು ಇಲ್ಲಿ ಹಾಜರಾಗಿಲ್ಲ. ಕೇವಲ 10 ಜನ ಮಾತ್ರ ಈಗಾಗಲೇ ಅಂದ್ರೆ ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಈಗ ತೆರಳಿದ್ದಾರೆ. ಸೊ ಒಟ್ಟಿನಲ್ಲಿ 15 ಜನರಿಗೆ ಅವಕಾಶ ಕೊಟ್ಟರು ಕೂಡ 10 ಜನ ಮಾತ್ರ ಗೈರಾಗಿದ್ದ, ಅಂದ್ರೆ 10 ಜನ ಮಾತ್ರ ಈಗ ಸದ್ಯ ಪೂಜೆಗೆ ತೆರಳಿದ್ದಾರೆ. ಅರುಣ್,
ಓಕೆ ಪ್ರವೀಣ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.